ಹಲೋ ಗಾಯ್ಸ್, ರಿಯನ್ ಡೈರೀಸ್ಗೆ ಸ್ವಾಗತ. ಇವತ್ತು ನಾನು ಎಕ್ಸಲೆಂಟ್ ಆಗಿರೋ ಒಂದು ರೆಸಿಪಿ ಜೊತೆ ಬಂದಿದ್ದೇನೆ. ಅದೇ ಅವಿಲ್ ಮಿಲ್ಕ್. ಬೇಕಾಗಿರುವ ಸಾಮಗ್ರಿಗಳು: ನೆಲಕಡಲೆ 2 ಸ್ಪೂನ್, ಹಾಲು 1 ಕಪ್, ಬಾಳೆಹಣ್ಣು 4, ಗಟ್ಟಿ ಅವಲಕ್ಕಿ 1 ಕಪ್, ಗೋಡಂಬಿ ಸ್ವಲ್ಪ, ಸಕ್ಕರೆ 4 ಟೇಬಲ್ ಸ್ಪೂನ್, ಹಾರ್ಲಿಕ್ಸ್ 2 ಸ್ಪೂನ್. ಮೊದಲು ನಾನು ಸ್ಟವ್ ಮೇಲೆ ಪ್ಯಾನ್ ಇಟ್ಟು ನೆಲಕಡಲೆಯನ್ನು ಮೀಡಿಯಂ ಫ್ಲೇಮಲ್ಲಿ 4 to 5 ಮಿನಿಟ್ಸ್ ಚೆನ್ನಾಗಿ ಹುರಿದುಕೊಳ್ಳಬೇಕು, ಏಕೆಂದರೆ ಅದರ ಸಿಪ್ಪೆಯನ್ನು ತೆಗೆಯಲಿಕ್ಕಿದೆ. ನಂತರ ನಾನು ಅದೇ ಪ್ಯಾನಿಗೆ ಅವಲಕ್ಕಿ ಹಾಕಿಕೊಂಡು ಕ್ರಿಸ್ಪಿ ಆಗುವ ತನಕ ಫ್ರೈ ಮಾಡಿಕೊಳ್ತೇನೆ. ಇಲ್ಲಿ ಯಾವ ಅವಲಕ್ಕಿ ಬೇಕಾದರೂ ತೆಗೆದುಕೊಳ್ತೇನೆ, ಬಟ್ ನಾವು ಗಟ್ಟಿ ಅವಲಕ್ಕಿ ತೆಗೆದುಕೊಂಡಿದ್ದೇವೆ. ಈಗ ಅದೇ ಪ್ಯಾನಿಗೆ ಗೋಡಂಬಿ ಹಾಕಿಕೊಂಡು ಲೈಟ್ ಫ್ರೈ ಮಾಡಿಕೊಳ್ಬೇಕು. ಈ ಅವಿಲ್ ಮಿಲ್ಕ್ ಅಂತೂ ಸಮ್ಮರಿಗೆ ಆಲ್ವೇಸ್ ಬೆಸ್ಟ್. ನಂತರ ನಾನು ಬಾಳೆಹಣ್ಣನ್ನು ಕೂಡ ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕಿಕೊಳ್ತೇನೆ. ಈಗ ಸಕ್ಕರೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿಕೊಳ್ಬೇಕು. ನಾವಿಲ್ಲಿ 1 ಗ್ಲಾಸ್ಗೆ 3 ಐಸ್ ಕ್ಯೂಬ್ಸ್ ಹಾಕಿಕೊಂಡಿದ್ದೇವೆ. 3 ಹಾಕಬೇಕಂತಿಲ್ಲ, ಬೇಕಾದಷ್ಟು ಅಮೌಂಟಲ್ಲಿ ಹಾಕಿಕೊಳ್ಬೋದು. ಬಾಳೆಹಣ್ಣು ತೆಗೆದುಕೊಳ್ಳುವಾಗ 1 ಗ್ಲಾಸ್ಗೆ 2 ಅಂತ ತೆಗೆದುಕೊಂಡಿದ್ದೇವೆ. ನಾವು 2 ಗ್ಲಾಸ್ ಮಾಡೋದ್ರಿಂದ 4 ಬಾಳೆಹಣ್ಣಲ್ಲಿ ತೆಗೆದುಕೊಂಡಿದ್ದೇವೆ. ಈಗ ನಾವು ಆಗ ಮಾಡಿದ ಬಾಳೆಹಣ್ಣಿನ ಪೇಸ್ಟನ್ನು ಗ್ಲಾಸ್ಗೆ ಹಾಕಿಕೊಳ್ಳುತ್ತೇವೆ. ಅವಿಲ್ ಮಿಲ್ಕ್ ಮಾಡುವಾಗ ಬರೀ ಗೋಡಂಬಿ, ನೆಲಗಡಲೆ ಮಾತ್ರ ಹಾಕಿಕೊಳ್ಬೇಕಂತಿಲ್ಲ, ಬದಲಾಗಿ ಟೂಟಿ ಫ್ರೂಟಿ, ಖರ್ಜೂರ, ಬೇರೆ ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡಿಕೊಳ್ಬೋದು. ನಾವು ಆಗ ಹುರಿದು ಸಿಪ್ಪೆ ತೆಗೆದುಕೊಂಡ ನೆಲಕಡಲೆಯನ್ನು ಗ್ಲಾಸ್ಗೆ ಹಾಕಿಕೊಳ್ತಿದ್ದೇವೆ. ಇದು ಕೂಡ ಅಷ್ಟೇ, ನಮಗೆ ಬೇಕಾದಷ್ಟು ಅಮೌಂಟಲ್ಲಿ ಹಾಕಿಕೊಳ್ಬೋದು, ಬಟ್ ನಾವಿಲ್ಲಿ ಸ್ವಲ್ಪ ಹಾಕಿಕೊಂಡಿದ್ದೇವೆ. ನಂತರ ನಾವೀಗ ಆಗಲೇ ಲೈಟ್ ಫ್ರೈ ಮಾಡಿಕೊಂಡ ಗೋಡಂಬಿಯನ್ನು ಕೂಡ ಹಾಕಿದ್ದೇವೆ. ಇದರ ಜೊತೆ ಬೇರೆ ಡ್ರೈ ಫ್ರೂಟ್ಸ್ ಕೂಡ ಹಾಕಿಕೊಳ್ಬೋದು. ನೆಕ್ಸ್ಟ್ ನಾವೀಗ ಹಾರ್ಲಿಕ್ಸ್ ಪೌಡರ್ ಕೂಡ ಹಾಕಿಕೊಳ್ತಿದ್ದೇವೆ. ನಾವಿಲ್ಲಿ 1 ಸ್ಪೂನ್ ಹಾಕಿಕೊಂಡಿದ್ದೇವೆ, ಬೇಕಾದರೆ ಜಾಸ್ತಿ ಕೂಡ ಹಾಕಿಕೊಳ್ಬೋದು, ನೋ ಪ್ರಾಬ್ಲಮ್. ಕೆಲವರು ಹಾರ್ಲಿಕ್ಸ್ ಹಾಕೋದಿಲ್ಲ, ಆದರೆ ಹಾರ್ಲಿಕ್ಸ್ ಹಾಕಿದರೆ ಟೇಸ್ಟ್ ಜಾಸ್ತಿ. ನಾವೀಗ ಆಗಲೇ ಹುರಿದುಕೊಂಡ ಅವಲಕ್ಕಿಯನ್ನು ಹಾಕ್ತಿದ್ದೇವೆ. ನಾವೀಗ ಬಾಯ್ಲ್ ಮಾಡಿ ಫ್ರಿಜ್ಜಲ್ಲಿಟ್ಟು ಚಿಲ್ಲಾದಂತಹ ಹಾಲನ್ನು ಹಾಕ್ತಿದ್ದೇವೆ. ಈಗ ಅವಿಲ್ ಮಿಲ್ಕ್ ರೆಡಿ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.